ದಕ್ಷಿಣ ಭಾರತದ ತುತ್ತ ತುದಿಯಲ್ಲಿರುವ ಹಲವು ತೀರ್ಥಕ್ಷೇತ್ರಗಳಲ್ಲಿ ದರ್ಭಶಯನ ಬಹುಮುಖ್ಯ ಕ್ಷೇತ್ರವೆನಿಸಿದೆ. ಶ್ರೀರಾಮನು ಲಂಕೆಗೆ ಹೊರಡುವ ಮುನ್ನ ಈ ಸ್ಥಳದಲ್ಲಿ ದರ್ಭೆಯ ಮೇಲೆ ಮಲಗಿ ಸಮುದ್ರ ರಾಜನಿಗೆ ದಾರಿಬಿಡು ಎಂದು ಮುಷ್ಕರಗೈದ ಸ್ಥಳವಿದೆಂದು ಹೇಳುತ್ತಾರೆ. ಶ್ರೀರಾಮನು ದರ್ಭೆಯ ಮೇಲೆ ಮಲಗಿದ್ದ ನಿಮಿತ್ತ ಈ ಸ್ಥಳಕ್ಕೆ ದರ್ಭಶಯನ ಎಂಬ ಹೆಸರುಂಟಾಯಿತು. ಇಲ್ಲಿರುವುದು ಶ್ರೀರಾಮನ ದೇವಾಲಯ. ಈ ದೇವಾಲಯದ ಬಳಿ ಇರುವ ಅಶ್ವತ್ಥ ವೃಕ್ಷವನ್ನು ಈಶ್ವರನು ನೆಟ್ಟನೆಂದು ಹೇಳುತ್ತಾರೆ. ಭಗವಾನ್ ಶ್ರೀರಾಮಚಂದ್ರನು ವನವಾಸ ಕಾಲದಲ್ಲಿ ಸೀತಾದೇವಿ ಮತ್ತು ಲಕ್ಷ್ಮಣನೊಂದಿಗೆ ಚಿತ್ರಕೂಟದ ಪವಿತ್ರ ಪ್ರವಾಸವನ್ನಾಳುತ್ತಿದ್ದ ಸಂದರ್ಭದಲ್ಲಿ ಕುರಂಗ ಎಂಬ ರಾಕ್ಷಸನು ಸೀತಾಮಾತೆಯುಡೆತ್ತ ಅಶುಭ ದೃಷ್ಟಿಯನ್ನು ಹರಿಸಿ ಆಕೆಯನ್ನು ಮುಟ್ಟಲು ಯತ್ನಿಸಿದನು. ಆ ಸಮಯದಲ್ಲಿ ಭಗವಾನ್ ರಾಮನು ಸಮೀಪದಲ್ಲಿದ್ದ ದರ್ಭಾ ಹುಲ್ಲನ್ನು ಎತ್ತಿಕೊಂಡು ಅದನ್ನು ಅಸ್ತ್ರದಂತೆ ಬಳಸಿ ಆ ರಾಕ್ಷಸನನ್ನು ಸಂಹರಿಸಿದರು. ಈ ಘಟನೆ ದರ್ಭೆಯ ಪವಿತ್ರತೆಯನ್ನು ಮತ್ತು ಅದರ ಶಕ್ತಿಯನ್ನು ಸಾರುತ್ತದೆ. ಇದರಿಂದ ಪ್ರಭಾವಿತನಾದ ರಾಮಚಂದ್ರನು ಮುಂದೆ ಲಂಕಾ ಗೋಚರಿಯ ಪ್ರಕಾರ ಸಮುದ್ರವನ್ನು ದಾಟುವ ಯೋಜನೆಯಲ್ಲಿ ಸಮುದ್ರರಾಜನ ಸಮುದ್ರದೇವ ಬಳಿ ದಾರಿ ಕೇಳಲು ತಪಸ್ಸಿಗೆ ಕುಳಿತಾಗ ಅವರು ಆಯ್ದುಕೊಂಡ ಹಾಸಿಗೆ ದರ್ಭೆಯ ಹುಲ್ಲೆ ಆಗಿತ್ತು. ಆತನು ದರ್ಭಾಶಯನದಲ್ಲಿ ವಿಶ್ರಾಂತಿ ಪಡೆದರು. ಅದರ ಸ್ಮರಣಾರ್ಥವಾಗಿ ರಾಮನು ದರ್ಭೆಯಲ್ಲಿ ಶಯನಿಸಿದ ಸ್ಥಳಕ್ಕೆ ದರ್ಭಶಯನ ಕ್ಷೇತ್ರ ಎಂಬ ನಾಮಕರಣ ದೊರೆತಿತು. ದರ್ಭಶಯನ ಕ್ಷೇತ್ರವು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿದೆ. ಇಲ್ಲಿ ಶ್ರೀರಾಮನು ಲಂಕೆಗೆ ಹೋಗಲು ಸಮುದ್ರ ದಾರಿಯನ್ನು ಕಾಯುತ್ತಿದ್ದಾಗ ದರ್ಭಹುಲ್ಲಿನ ಮೇಲೆ ಮಲಗಿದ್ದನು. ಹೀಗಾಗಿ ಈ ಕ್ಷೇತ್ರಕ್ಕೆ ದರ್ಭಶಯನ ಎಂಬ ಹೆಸರು ಬಂದಿದೆ. ಈ ಸ್ಥಳದಲ್ಲಿ ಶ್ರೀರಾಮನು ದರ್ಭಶಯನನಾಗಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಇಲ್ಲಿ ಶ್ರೀರಾಮನ ವಿಗ್ರಹವು 2 ತೋಳುಗಳನ್ನು ಹೊಂದಿದ್ದು ಇದು ಅಪರೂಪದ ವಿಗ್ರಹವಾಗಿದೆ. ಈ ಸ್ಥಳವು ರಾಮನಾಥಪುರಂನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ದೇವಸ್ಥಾನವು ಸುಂದರವಾದ ವಾತಾವರಣದಲ್ಲಿ ನೆಲೆಗೊಂಡಿದೆ. ಇಲ್ಲಿಗೆ ಬರುವ ಭಕ್ತರು ಶ್ರೀರಾಮನ ದರ್ಭಶಯನ ರೂಪದ ದರ್ಶನ ಪಡೆದು ಪುನೀತರಾಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.